ಫಲಿತಾಂಶ ಬಂದು 9 ದಿನಗಳಾಯಿತು. ಕೇರಳದಲ್ಲಿ ಯುಡಿಎಫ್ 102 ಕ್ಷೇತ್ರಗಳಲ್ಲಿ ಗೆಲ್ಲುವ ಮೂಲಕ ಭರ್ಜರಿ ಗೆಲುವನ್ನ ದಾಖಲು ಮಾಡಿದ್ದೂ ಆಯಿತು. ಉಳಿದಂಥ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಉಳಿದ 4 ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳ ಪದಗ್ರಹಣ ಸಮಾರಂಭ ಕೂಡ ನಡೆದು ಹೋಗ್ಬಿಡ್ತು. ಆದರೆ ಕೇರಳದಲ್ಲಿ ಇದುವರೆಗೂ ಮುಖ್ಯಮಂತ್ರಿಯ ಆಯ್ಕೆಯೇ ಆಗಿಲ್ಲ. ಕೇರಳದಲ್ಲಿ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡುವುದೇ ಕಾಂಗ್ರೆಸ್ ಹೈಕಮಾಂಡ್ಗೆ ಕಗ್ಗಂಟಾಗಿ ಪರಿಣಮಿಸಿದೆ. ವಿಡಿ ಸತೀಶನ್ ವರ್ಸಸ್ ಕೆಸಿ ವೇಣುಗೋಪಾಲ್ ಇವರಿಬ್ಬರ ಮಧ್ಯೆ ಬಿಗಿಪಟ್ಟು ಸಿಎಂ ಪಟ್ಟದ ಆಯ್ಕೆ ಕಗ್ಗಂಟಾಗ್ಬಿಟ್ಟಿದೆ. ಹೈಕಮಾಂಡ್ ಒಲವು ಕೆಸಿ ವೇಣುಗೋಪಾಲ್ ಪರ, ಆದ್ರೆ ವಿಡಿ ಸತೀಶನ್ಗೆ ಕಾರ್ಯಕರ್ತರೇ ಬಲ. ಸಿಎಂ ಆಗ್ಲೇಬೇಕು ಅಂತ ವಿಡಿ ಸತೀಶನ್ ಪಟ್ಟನ್ನ ಹಿಡಿದಿದ್ದಾರೆ. ಒಂದು ವೇಳೆ ಸಿಗದೇ ಇದ್ರೆ ನಾನು ಸರ್ಕಾರದ ಭಾಗವಾಗಿರುವುದಿಲ್ಲ, ಒಬ್ಬ ನಾರ್ಮಲ್ ಶಾಸಕನಾಗಿರ್ತೀನಿ ಅಂತ ಹೇಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ವಲ್ಪ ಯಾಮಾರಿದ್ರು ಕಾಂಗ್ರೆಸ್ ಕೇರಳದಲ್ಲಿ ಕೈ ಸುಟ್ಟುಕೊಳ್ಳುವಂತಹ ಭೀತಿಯನ್ನ ಎದುರಿಸ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಕಗ್ಗಂಟಾಗಿ ಕಾಡ್ತಾ ಇರುವುದು ಈ ಇಬ್ಬರು ನಾಯಕರು. ಒಂದು ವಿಡಿ ಸತೀಶನ್, ಕೇರಳ ವಿಧಾನಸಭೆಯ ವಿಪಕ್ಷ ನಾಯಕರಾಗಿದ್ದಂತಹ ವ್ಯಕ್ತಿ. ಮತ್ತೊಬ್ರು ಕೆಸಿ ವೇಣುಗೋಪಾಲ್, ಕಾಂಗ್ರೆಸ್ನ ಹೈಕಮಾಂಡ್ ಅಂತ ಗುರುತಿಸಿಕೊಂಡವರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ಮುಖ್ಯಮಂತ್ರಿಗಳ ಆಯ್ಕೆಯಾಗಬೇಕು. ಈ ಇಬ್ಬರ ನಡುವೆ ಫೈಟ್ ಜೋರಿದೆ. ಕೆಸಿ ವೇಣುಗೋಪಾಲ್ ಅವರಿಗೆ 63 ವರ್ಷ, ವಿಡಿ ಸತೀಶನ್ 61 ವರ್ಷ. ಗ್ರೌಂಡ್ ನಲ್ಲಿ ನಿಂತು ಹೋರಾಟವನ್ನ ಮಾಡಿದಂತಹ ವಿಡಿ ಸತೀಶನ್ ಅವರಿಗೆ ಪಟ್ಟವನ್ನ ಕಟ್ಟಬೇಕು ಅನ್ನೋದು ಕಾರ್ಯಕರ್ತರ ಆಗ್ರಹ. ಕೇರಳದ ಹಲವು ಭಾಗಗಳಲ್ಲಿ ವಿಡಿ ಸತೀಶನ್ ಅವರ ಪರವಾಗಿ ರ್ಯಾಲಿಗಳು ನಡೆದಿದ್ದಾವೆ. ಅವರ ಪೋಸ್ಟರ್ಗಳನ್ನ ಹಾಕಲಾಗಿದೆ ಮುಂದಿನ ಸಿಎಂ ಅಂತ ಹೇಳಿ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ, ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರಿಗೆ ಸದ್ಯ ಮುಖ್ಯಮಂತ್ರಿಯ ಆಯ್ಕೆ ಕಗ್ಗಂಟಾಗಿ ಪರಿಣಮಿಸಿದೆ. ಕೇರಳದ ಕಗ್ಗಂಟು ಯಾವ ರೀತಿ ರಾಹುಲ್ ಗಾಂಧಿ ಅವರನ್ನ ಕಾಡ್ತಾ ಇದೆ? ಕೆಸಿ ವೇಣುಗೋಪಾಲ್ ಪರ ಪಕ್ಷದ ಹೆಚ್ಚಿನ ಸಂಖ್ಯೆಯ ಶಾಸಕರಿದ್ದಾರೆ. ಮೊನ್ನೆ ಮುಕುಲ್ ವಾಸ್ನಿಕ್ ಹಾಗೆಯೇ ಮತ್ತೊಬ್ರು ಹೈಕಮಾಂಡ್ನ ವೀಕ್ಷಕರು ಕೇರಳಕ್ಕೆ ಬಂದಿದ್ರು. ಕೇರಳಕ್ಕೆ ಬಂದು ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡೋಕೆ ಅಂತ ಹೇಳಿ ಬಂದಿದ್ರು. ಯುಡಿಎಫ್ ನಲ್ಲಿ ಒಟ್ಟು 67 ಜನ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಮುಖ್ಯಮಂತ್ರಿ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಆ 67 ಶಾಸಕರ ಅಭಿಪ್ರಾಯವನ್ನ ಮುಕುಲ್ ವಾಸ್ನಿಕ್ ಸಂಗ್ರಹಿಸಿದ್ರು. ಆ ಸಂದರ್ಭದಲ್ಲಿ 63ರಲ್ಲಿ 47 ಜನ ಶಾಸಕರು ಕೆಸಿ ವೇಣುಗೋಪಾಲ್ ಪರವಾಗಿ ಬ್ಯಾಟ್ ಅನ್ನ ಬೀಸಿದ್ದಾರೆ. ಅವರ ಪರವಾಗಿ ಸಹಿಯನ್ನ ಹಾಕಿದ್ದಾರೆ, ಅವರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಮತ್ತೊಂದು ಕಡೆ ಸುದೀರ್ಘ ಕಾಲದಿಂದ ತನ್ನ ಜೊತೆ ಹೈಕಮಾಂಡ್ ಮಟ್ಟದಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತಹ ಕೆಸಿ ವೇಣುಗೋಪಾಲ್ ಅವರ ಪರವಾಗಿ ರಾಹುಲ್ ಗಾಂಧಿಗೂ ಒಲವಿದೆ ಅನ್ನುವಂಥ ಮಾಹಿತಿ ಇದೆ. ಹೀಗಾಗಿ ಬಹುತೇಕ ಕೆಸಿ ವೇಣುಗೋಪಾಲ್ ಅವರೇ ಕೇರಳದ ಮುಖ್ಯಮಂತ್ರಿಯಾಗುವ ಸಾಧ್ಯತೆ ದಟ್ಟವಾಗಿದೆ. ಶಾಸಕರಿಂದ ಆಯ್ಕೆ ಆಗದೇ ಇರೋದು ಕೆಸಿ ವೇಣುಗೋಪಾಲ್ಗಿರುವಂತಹ ಬಹುದೊಡ್ಡ ಸವಾಲು. ಯಾಕಂದ್ರೆ ಅವರು ಆಲಪ್ಪುಳ ಕ್ಷೇತ್ರದ ಎಂಪಿ ಅವರು, ಶಾಸಕರಲ್ಲ. ಕೇರಳದಲ್ಲಿ ನಿಮಗೆ ನಮ್ಮಲ್ಲಿ ಇರೋ ಹಾಗೆ MLC ಸ್ಥಾನ ಇಲ್ಲ, ಅಲ್ಲಿ ವಿಧಾನ ಪರಿಷತ್ ಇಲ್ಲ, ವಿಧಾನಸಭೆ ಮಾತ್ರ. ಶಾಸಕರಿಂದ ಮರು ಚುನಾವಣೆಯಲ್ಲಿ ಆಯ್ಕೆ ಆಗಲೇಬೇಕು. ಶಾಸಕರಿಂದ ಆಯ್ಕೆಯಾದವರಿಗೆ ಪಟ್ಟ ಕೊಡಿ ಅಂತ ಹೇಳಿ ಸತೀಶನ್ ಪಟ್ಟನ್ನ ಹಿಡಿದಿದ್ದಾರೆ. ಯಾರು ಅಂದ್ರೆ ಶಾಸಕರಿಂದ ಆಯ್ಕೆ ಅಂತಂದ್ರೆ ಶಾಸಕಾಂಗ ಪಕ್ಷದಿಂದ ಆಯ್ಕೆಯಾದಂತಹ ಕೆಸಿ ವೇಣುಗೋಪಾಲ್ ಅವರಿಗೆ ಯಾಕೆ ಪಟ್ಟ ಅನ್ನೋದು ವಿಡಿ ಸತೀಶನ್ ಪ್ರಶ್ನೆ. ಉಪಚುನಾವಣೆಗೆ ಯಾರು ಕ್ಷೇತ್ರವನ್ನ ಬಿಟ್ಟುಕೊಡ್ತಾರೆ ಅನ್ನುವಂಥ ಚರ್ಚೆ ಇದೆ. ಇಫ್ ಇನ್ ಕೇಸ್ ಕೆಸಿ ವೇಣುಗೋಪಾಲ್ ಅವರು ಮುಖ್ಯಮಂತ್ರಿ ಆಗಬೇಕು ಕೇರಳದ್ದು ಅಂತಂದ್ರೆ ಮುಂದಿನ 6 ತಿಂಗಳಲ್ಲಿ ಯಾರಾದ್ರೂ ಕಾಂಗ್ರೆಸ್ನ ಶಾಸಕರು ತಮ್ಮ ಸ್ಥಾನವನ್ನ ಬಿಟ್ಟುಕೊಡಬೇಕಾಗತ್ತೆ. ಆ ಕ್ಷೇತ್ರದಲ್ಲಿ ಕೆಸಿ ವೇಣುಗೋಪಾಲ್ ಅವರು ನಿಂತು ಗೆದ್ದು ಬರಬೇಕಾಗತ್ತೆ. ಇಲ್ಲ ಅಂತಂದ್ರೆ ತಮ್ಮ ಮುಖ್ಯಮಂತ್ರಿ ಪಟ್ಟವನ್ನ ಕಳ್ಕೊಳ್ಳುವಂತಹ ಸಾಧ್ಯತೆ ಇದೆ. ಅಂಥದ್ದೊಂದು ಆತಂಕವೂ ಕೂಡ ಕೆಸಿ ವೇಣುಗೋಪಾಲ್ ಅವರಿಗಿದೆ. ಆ ಸವಾಲು ಕೆಸಿ ವೇಣುಗೋಪಾಲ್ ಅವರಿಗಿದೆ. ವಿಡಿ ಸತೀಶನ್ ಅವರ ಸೂತ್ರ ಏನು? ಪಕ್ಷದ ಬಹುತೇಕ ಕಾರ್ಯಕರ್ತರ ಒಲವು ವಿಡಿ ಸತೀಶನ್ ಪರ. ಕೇರಳದಲ್ಲಿ ಈ ಮುಖ್ಯಮಂತ್ರಿ ಕಗ್ಗಟ್ಟು ಆರಂಭ ಆದಂತಹ ದಿನದಿಂದಲೂ ನೀವು ಗಮನಿಸಿದ್ರೆ ಕೇರಳದಲ್ಲಿ ವಿಡಿ ಸತೀಶನ್ ಪರವಾಗಿ ಜನ, ಪಕ್ಷದ ಕಾರ್ಯಕರ್ತರು ರೋಡ್ಗಿಳಿದಿದ್ದಾರೆ. ಅವರ ಪೋಸ್ಟರ್ಗಳನ್ನ ಹಿಡ್ಕೊಂಡು ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಪೋಸ್ಟ್ ಹಾಕಿದ್ರು ಆ ಪೋಸ್ಟ್ಗೆ ಬರುವಂತಹ ಕಾಮೆಂಟ್ಗಳಲ್ಲಿ ಬಹುತೇಕ ಕಾಮೆಂಟ್ ವಿಡಿ ಸತೀಶನ್ ಅವರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿ ಅನ್ನುವಂಥ ಆಗ್ರಹವನ್ನ ಮಾಡ್ತಾ ಇದೆ. ಆದ್ರೆ ಹೈಕಮಾಂಡ್ ಮುಂದಿನ ರೇಸ್ನಲ್ಲಿ ಸತೀಶನ್ಗೆ ಸ್ವಲ್ಪ ಹಿನ್ನಡೆಯಾಗಿದೆ. ವೇಣುಗೋಪಾಲ್ ಸಿಎಂ ಆಗ್ಬಿಟ್ರೆ ಹುದ್ದೆಯೇ ಬೇಡ ಅನ್ನುವಂಥ ನಿಲುವಿನಲ್ಲಿದ್ದಾರೆ ವಿಡಿ ಸತೀಶನ್. ಅಂದ್ರೆ ನಾನು ಸರ್ಕಾರದಲ್ಲಿ ಯಾವುದೇ ಸಚಿವ ಸ್ಥಾನವನ್ನ ತೆಗೆದುಕೊಳ್ಳೋದಿಲ್ಲ, ಸರ್ಕಾರದಿಂದ ನಾನು ಹೊರಗಿರ್ತೀನಿ, ಒಬ್ಬ ಸಾಮಾನ್ಯ ಶಾಸಕನಾಗಿರ್ತೀನಿ ಅಂತ ಹೇಳಿ ವಿಡಿ ಸತೀಶನ್ ಹೇಳ್ತಿದ್ದಾರೆ. ಒಂದು ವೇಳೆ ವಿಡಿ ಸತೀಶನ್ ಸರ್ಕಾರದಿಂದ ಹೊರಗಿದ್ರೆ ಅದರಿಂದಾಗಿ ಪಕ್ಷಕ್ಕೆ ಹೊಡೆತ ಬೀಳುವಂತಹ ಸಾಧ್ಯತೆಯೇ ಹೆಚ್ಚು.
ಪಕ್ಷ ಇಬ್ಬಾಗ ಆಗಬಹುದು, ಪಕ್ಷದಲ್ಲಿ ಬಣ ರಾಜಕೀಯ ಶುರುವಾಗಬಹುದು. ಹೀಗಾಗಿ ವಿ.ಡಿ. ಸತೀಶನ್ ಅವರ ಮನವೊಲಿಸೋಕೆ ಹೈಕಮಾಂಡ್ ನಾಯಕರು ಕಸರತ್ತನ್ನ ಮಾಡ್ತಿದ್ದಾರೆ. ವಿ.ಡಿ. ಸತೀಶನ್ ಪರ ಇರುವಂತಹ ಪಕ್ಷದ ಕಾರ್ಯಕರ್ತರು ಹೇಳೋದೇನು, ಯುದ್ಧ ಗೆದ್ದಂಥ ವೀರನಿಗೆ ಪಟ್ಟ ಸಿಗ್ತಾ ಇಲ್ಲ, ಪಟ್ಟದಿಂದ ದೂರ ಇಡ್ಲಾಗ್ತಾ ಇದೆ. ಆಲ್ರೆಡಿ ಈ ನರೇಟಿವ್ ಆರಂಭ ಆಗಿದೆ. ಬಿಟ್ರೇಡ್ ಕಿಂಗ್ ಅಂತ ಹೇಳಿ ಅವರ ಪರವಾಗಿ ಪೋಸ್ಟರ್ಗಳನ್ನ ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುವಂತಹ ಕೆಲಸವನ್ನ ವಿ.ಡಿ. ಸತೀಶನ್ ಪರ ಇರುವಂತಹ ಪಕ್ಷದ ಕಾರ್ಯಕರ್ತರು ಮಾಡ್ತಿದ್ದಾರೆ. ಅಂದ್ರೆ ಇಲ್ಲಿ ಯಾರು ಯಾರ ಪರ ಇದ್ದಾರೆ ಅನ್ನೋದು ಸಿಂಪಲ್. ಶಾಸಕರು ಕೆ.ಸಿ. ವೇಣುಗೋಪಾಲ್ ಪರವಾಗಿದ್ದಾರೆ, ಗೆದ್ದಂತಹ ಶಾಸಕರು. ಆದ್ರೆ ಪಕ್ಷದ ಸಾವಿರಾರು ಲಕ್ಷಾಂತರ ಸಂಖ್ಯೆಯ ಕಾರ್ಯಕರ್ತರು ವಿ.ಡಿ. ಸತೀಶನ್ ಅವರ ಪರವಾಗಿ ಬ್ಯಾಟ್ ಬೀಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಈ ಇಬ್ಬರ ಜೊತೆಗೆ ಮತ್ತೋರ್ವ ಆಕಾಂಕ್ಷಿ ಇದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.